ಜೈ ಶ್ರೀರಾಮ್ ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಅದಾರ ಹಂಗಿದ್ರಿ ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡ್ರಿ. ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋ ಮತ್ತು ಬೆಳಗ್ಗೆ 9 ಗಂಟೆ 9:30 ಗಂಟೆ ಆಗ್ಯದ್ರಿ. ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಕೆಲ್ಸಕ್ಕೆ ಹೋಗಿದ್ದೆ ರೀ ಫ್ರೆಂಡ್ಸ. ಕೆಲ್ಸಕ್ಕೆ ಹೋಗಿ ಬರೋ ಮುಂದೆ ನಾಷ್ಟ ತೊಗೊಂಡ್ಬಂದೀನಿ ರೀ. ಸೊ ಬರೋ ಮುಂದೆ ನಾಷ್ಟ ತೊಗೊಂಬಂದೀನಿ ರೀ ಫ್ರೆಂಡ್ಸ. 4 ಪ್ಲೇಟ್ ಇಡ್ಲಿ ತಂದೀನಿ. ಗ್ಯಾಸ್ ಖಾಲಿ ಆಗ್ಯದಲ್ರಿ. ಈ ಬೆಳಗ್ಗೆನಾರ ಒಲಿ ಹಚ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ. ಮೈ ಕೈ ಒಂದು ಸೌಂಡ್ ನೋಯ್ ಸಿಗತ್ತದ. ಮಾಡ್ಬೇಕಂದ್ರಿ ಅದೆಲ್ಲ ಅಡುಗೆ ಅಲ್ಲಿದ್ದು ಬಂದೆ ಅಡುಗೆ ಮಾಡ್ಕೊಂಡು ಒಲಿ ಮ್ಯಾಗ ತ್ರಾಸ ಎಲ್ಲಕತ್ತ. ಮತ್ತು ನಾ ಬಂದು ಅಲ್ಲಿ ತ್ರಾಸ ಮಾಡ್ಕೊಂಡು ಮುಕ್ಕೊಂಡ ಮಾಡ್ದೆ ಅಂದ್ರೆ ಪರ್ಗಳಿಗೆ ಅಡುಗೆ ಮಾಡೋರು ಬೇಕಲ್ರಿ. ಅದ್ರ ಒಲಿ ಮ್ಯಾಗ ಮಾಡ್ಬೇಕಲ್ರಿ. ಹಂಗಾಗಿ ಬೇಡ ತಿಳ್ಕೆ ಹೊರಗೆ ನಾಷ್ಟ 100 ರೂಪಾಯಿ ಫೋನ್ಪೇ ಮಾಡಿದ್ರೆ ಯಜಮಾನ್ರು. ನಾಷ್ಟ ತಂದೀನಿ ರೀ. 4 ಪ್ಲೇಟ್ ತಂದೀನಿ. ವಿಜ್ಜಿ 1 ಪ್ಲೇಟ್ ಇಟ್ಟಾನ್ರಿ. ಯಾಕೆ ಇಟ್ಟಾನಂದ್ರೆ ನಿನ್ನ ರಾತ್ರಿಗೆ ನನ್ನ ಇತ್ತು ಉಂಡಾನ್ರಿ ಕತ್ತರಿಸ್ಕೊಂಡು. ಅದಕ್ಕಾಗಿ ಇದು ಇಡ್ಲಿ ಹಾಗೆ ಇಟ್ಟಾನ್ರಿ. ಅದೇನೋ ಅಂತಾರಲ್ರಿ, ಹೊಟ್ಟೆ ತುಂಬ ಉಂಡಾಗ ಅಮೃತ ಸಿಕ್ಕರೂ ಅದು ಹೋಗಲ್ಲ ಅಂತ್ರಿ. ಹಂಗಾಗಿ ಇದು ಅನ್ನ ಹೊಟ್ಟೆ ತುಂಬ ಉಂಡಾನ್ರಿ. ಇದು ಇಡ್ಲಿ ಕೊಟ್ಟರು ಹೋಗಲ್ಲಾಗಿದ್ರೆ ನಾವು ಪ್ರತ್ಯೇಕ 4 ಇಡ್ಲಿ ತೆಗೆದು ಇಟ್ಟಿದ್ದೆವು. ಅವಲ್ಲಂದನ ಇಡ್ಲಿ ನಾಷ್ಟ 25 ರೂಪಾಯಿ 1 ಪ್ಲೇಟ್ ರೀ. 25 ರೂಪಾಯಿ 4 ಇಡ್ಲಿ ಬರ್ತಾವೆ ನೋಡಿರಿ ಫ್ರೆಂಡ್ಸ್. 25 ರೂಪಾಯಿ 1 ಪ್ಲೇಟ್ ಇಡ್ಲಿ. 4 ಪ್ಲೇಟ್ 4 ಪ್ಲೇಟ್ ತಂದೀನಿ ರೀ. ನಾಷ್ಟ ಮಾಡಕತ್ತಾರ. ಈಗ ನಾಷ್ಟ ಮಾಡ್ತೀವಿ ರೀ ಫ್ರೆಂಡ್ಸ. ಒಲಿವ ಅಂತ ಹಚ್ಚಕ್ಕೆ ಹೋಗಲ್ಲ. ಈಗ ನಾಷ್ಟ ಮಾಡಿ ಸುಮ್ಮನೆ ಕೂತು ಕೆಲಸ ಮಾಡ್ತೀನಿ ರೀ. ಮಧ್ಯಾಹ್ನದಾಗ ಈ ಫ್ರಿಜ್ನಾಗ ಇಡ್ತೀನಿ. ಮಧ್ಯಾಹ್ನದಾಗ ಅನ್ನ ಜಡೆದ ಕತ್ತರಿಸ್ಕೊಂಡು ಚೇಂಜ್ ಮಾಡಿದ್ರೆ ಮತ್ತು ಒಲಿ ಮ್ಯಾಗ ಅಡುಗೆ ಯಾರು ಮಾಡ್ಕೊತ ಕುಂದಿರ್ಬೇಕು ರೀ. ಅದಕ್ಕೆ ಈಗ ಆಗಲ್ಲ ರೀ. ಇದಿಟ್ಟು ಮಧ್ಯಾಹ್ನದಾಗ ಉಣ್ತೀವಿ. ಈಗ ಒಂದು ಟೈಮ್ ಹೋಯ್ತಿದ್ದು ಮಧ್ಯಾಹ್ನ ಒಂದು ಟೈಮ್ ಹೋಗ್ತದ. ಚೇಂಜ್ ಮಾತಿ ಅಂತ ಮಾಡ್ಕೊಂಡು ತಿಂತೀವಿ ರೀ. ಬರೀ ಕೆಲಸ ಅಂತ ರಗಡ್ ಅವ್ರಿ ಫ್ರೆಂಡ್ಸ್ ಕೆಲಸ. ಯಾಕಂದ್ರೆ ಈಗ ಮನೆ ನೋಡ್ರಿ ಪರ್ಗಳು ಹ್ಯಾಂಗ ಮಾಡಿಬಿಟ್ಟಾವ. ನೀರು ಬಂದಾವೆಲ್ಲ ತೊಳೆಯೋದು ಬೆಳೆಯೋದೆಲ್ಲ ಮಾಡ್ಕೊತೀನಿ ನಾನು. ಮೊದಲು ನಾಷ್ಟ ಮಾಡ್ತೀನಿ. ನಾನು ತಿನ್ನೋತೀನಿ ಬರ್ರಿ. ಮತ್ತೆ ಸಿಗ್ತೇನೆ ರೀ ನಿಮ್ಗೆ. ಎರಡು ದಿನ ಆಯ್ತು ಫ್ರೆಂಡ್ಸ ಇಲ್ಲಿ ಅಡುಗೆ ಮಾಡಲ್ಲ ಕಿಚನ್ ಮ್ಯಾಗ. ಗ್ಯಾಸ್ ಖಾಲಿ ಆಗಿತ್ತು ಅಡುಗೆ ಮಾಡಿಲ್ಲ. ಗ್ಯಾಸ್ ಹೊಲಸಂದೀವಿ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಒರ್ಸಕತ್ತೀನಿ. ಒರ್ಸಾಗ್ಯದ. ಇನ್ನೇ ಇಲ್ಲಿ ಖಾರ ತೊಗೊಂಡೋಗಿದ್ದು ನಾನು ಎಲ್ಲ ಹೋಗಿದ್ದು ಒರ್ಸ್ಕೊತೀನಿ. ಎಷ್ಟು ಕೆಲಸಗಳೆಲ್ಲ ಭಾಳ ಅವರಿಲ್ಲ ನೋಡಿ ಫ್ರೆಂಡ್ಸ. ಇಂಥ ಟೈಮ್ ಏನಾದ್ರೆ ಚಹಾ ಕುಡಿಯೋದಾಗ್ಯದ. ಏನು ಮಾಡ್ತೀರಿ ಬರ್ರಿ. ಚಹಾ ಕುಡಿಬೇಕು ಅನ್ಸಕತ್ತದ. ಕೆಲಸ ಮಾಡ್ಕೋದ್ಯಾರ ಚಹಾ ಕುಡಿದ್ರೆ ಫ್ರೆಶ್ ಅನ್ನಿಸ್ತದ. ಕುಡಿಬೇಕಂತಂದ್ರೆ ಗ್ಯಾಸ್ ಒಂದು ಇಟ್ಟು ಬರ್ತಾವ ಅಂತ ಹೇಳ್ಯಾರಿ. ಯಾವಾಗ ಬರ್ತೀನಿ ನೋಡೋದು. ಮತ್ತು ಇನ್ನೊಂದ್ರ ಥರ ಬರ್ತಾವ ಅಂತ ಅಂದಾರ. ಅದೇ ಅದಕ್ಕೂ ಕೂತಿ ನಾನು ಗ್ಯಾಸ್ ಮೇಲೆ ಕರ್ಬೇಕು ಕೆಲಸ ಮಾಡ್ಕೋಬೇಕು ಪಟ್ಪಟ ಅಂತೇಳಿ ಇವತ್ತು ಕೈಗತ್ತು ನೋಡ್ರಿ. ಭಾಳ ಸಿಗುತ್ತಿದ್ರು ಕೈ ಬಿಟ್ಟೆಲ್ಲ ಪರಿಚಯ ಹೊರ್ಸ್ಕೊಡ್ತೀನಿ ರೀ. ನಾ ಕಿಚನ್ ತೋರಿಸ್ಕೊಡ್ತೀವಿ. ನಾಷ್ಟ ಮಾಡಿದೆ ಮಸ್ತಾಗಿ. ನಾವು ತಿಳಿಗಡ್ರೆ ಆಗ್ಬಿಟ್ಟು ನಾಷ್ಟ ಮಾಡ್ಬೇಕಂತ ಅಂತೀವ್ರು ಹೊರಗೆ ಹೋಗಿ. ಆಗಲ್ರಿ ಟೈಮಿನ ಮ್ಯಾಗ ಅಂದ್ರೆ ಏನು ನಾಷ್ಟ ಮಾಡಬೇಕು, ಏನು ತಿನ್ಬೇಕು, ಹೊರಗೋಗಿ ತಿನ್ನಬೇಕು, ಅದು ತಿನ್ಬೇಕಂತ ಆಗಲ್ರಿ. ಬಟ್ ಇವತ್ತು ಗ್ಯಾಸ್ ಖಾಲಿ ಆಗಿತ್ತಂದ್ರೆ ಮನ್ಯಾಗ ಇಡ್ಲಿ ಇವಾಗ ಇಷ್ಟ. ನನಗಂತೂ ಭಾಳ ಇಷ್ಟ. ಮನ್ಯಾಗ ಇಡ್ಲಿ ಯಾವಾಗ ಮಾಡ್ತಿರ್ತೀವಿ ರೀ. ಮಿಕ್ಸರಲ್ಲಿ ಬಿಟ್ಟು ಮಾಡಿಲ್ಲ. ಎಲ್ಲ ರೌದರೆ ಮಾಡ್ತಿದ್ದೆ ನಾ ಹಾಗೆ. ನನಗೆ ಭಾಳ ಇಷ್ಟ ಇಡ್ಲಿ. ಇವತ್ತು ಆ ಗ್ಯಾಸಿನ ಸಂಬಂಧ ಮನೆಗೆ ಇಡ್ಲಿ ತಂದು ತಿನ್ನಂಗೈತ್ರಿ. ಅಂದ್ರೆ ಹೋಟೆಲಂದು ತಿನ್ನಂಗೈತ್ರಿ. ನೋಡಿ ಹ್ಯಾಂಗೆ ಬರ್ತದೆ. ಯಾವಾಗ ತಿನ್ನಬೇಕು. ಎಷ್ಟು ಸಲ ಅಲ್ಲಿಂದೇ ಬರ್ತೀವಿ ಅಂದ್ರೆ ಮೊನ್ನೆ ತಂದಿದ್ರು. ಹುಡುಗರು ಸಂಬಂಧ ತೊಗೊಂಬಂದಿದ್ರು. ನಾವೇನು ತಿಂದಿದ್ದಿಲ್ಲ ರೀ. ಈಗ ನಮ್ಮ ಸಂಬಂಧ ಅಲ್ಲಿ ಹೋಗಿ ತಿನ್ಬೇಕಂದ್ರೆ ಟೈಮ್ ಸಿಗಲ್ರಿ. ಮನೆ ತರ್ಬೇಕಂತಂದ್ರೆ ಅದನ್ನೂ ಆಗಲ್ರಿ. ಮನೆ ಮಾಡ್ಬೇಕಂದ್ರೆ ಮಿಕ್ಸರ್ ಇಲ್ರಿ. ಇವತ್ತು ಹೋಟೆಲಲ್ಲಿ ಇಡ್ಲಿ ತಂದು ತಿಂದಿರಿ ಗ್ಯಾಸ್ ಖಾಲಿಗೆ ಸಂಬಂಧ. ಮತ್ತು ಬಂದು ನಂಗೆ ಅಡುಗೆ ಮಾಡೋದಾಗಲ್ಲ. ಕೆಲಸ ಅಂತ ರಗಡವ ಮತ್ತೆಲ್ಲ ಅದ್ರಾಗ ಒಲಿ ಮೇಲೆ ನಾವು ಸುಧಾರಿಸಲ್ಲಿ ಮಾಡೋದಾಗಲ್ಲ ಅಂತೇಳಿದ್ರು. ನಾ ತರ್ತಿದ್ದಿಲ್ಲ ರೀ. ಖರ್ಚು ಮಾಡಲ್ರಿ. ನಾ ಅಂತ ಪ್ರೀ ಮಾಡ್ತಿದ್ದಿಲ್ಲ ರೀ. ಅದಾಗ ಯಾಕೋ ಏನು 25 ರೂಪಾಯಿ 4 ಇಡ್ಲಿ ಒಂದು ಪ್ಲೇಟ್ 25 ರೂಪಾಯಿಗೆ. ಅದಕ್ಕೆ ಅಂದರೆ ಚಿತ್ರಕ್ಕೆ 4 ಪ್ಲೇಟ್ ತಂದೀನಿ ತಿಂದೀವಿ. ಬಾಗಿಲ್ನಾಗ ಕೈ ಬಕ್ಕುಡಿ ಹರಿಕೊಂಡು ಬ್ಯಾನ್ ಎಲ್ಲ ಕೈ ಹಚ್ಚಿರು. ಕೆಲಸ ಮಾಡೋ ಮೇಲಿದೆಲ್ಲ ಬಿದ್ದಾವ ಕಿಚನ್ ತೋರಿಸ್ಕೊಂಡು ಭಾಳ ಅವ್ರಿಗೆ ಕೆಲಸ ಇರುತ್ತೆ. ಆಟಕ್ಕೆ ನೋಡ್ಸಾರಲ್ರಿ. ಸೊ ಇಷ್ಟೆಲ್ಲ ತೋಡೆ ಅವ್ರು ತಿಕ್ಕ ನೀನು ಅಂತಪ್ರಿ ಅಡುಗೆನೇ ಇಲ್ಲ. ತಿಕ್ಕ ಹೋದಕ್ಕೆ ಬರಿಬೇಕು ಕೆಲಸ. ಜರ ಮನೆ ಹೊಲಸ ಪಟ್ಪಟ್ಟ ಮಾಡ್ಕೋತೀನಿ. ಕೌದಿ ಒಗದಾಕಿಂತ ಮುಂಜಾನೆ ಒಗದಾಕಿನ ಕೌದಿ ಒಗಿಬೇಕಿತ್ತು. ಒಗದು ಹಾಕಿದೆ ಈಗ ಎಲ್ಲ ಆಗ್ಯದ್ರಿ. ಸೊ ಇಲ್ಲಿ ಚಹಾ ಮಾಡ್ಕೊಂಡು ಕುಡ್ದಿನ ಇಲ್ಲಿವರೆಗೆ ಇದೆಲ್ಲ ಸ್ವಚ್ಛ ಮಾಡ್ಕೋಬೇಕು. ನೋಡ್ರಿ ಮನ್ಯಾಗ ಹೋಗು
ಕೆಲಸ ಬರ್ರಿ ಇದು ಮನೆಯೆಲ್ಲ ಸ್ವಚ್ಛ ಕಸ ಹೊಡ್ಕೊಂಡಿನ್ರಿ. ಇನ್ನೇನು ಹೊರಗೆ ನೋಡ್ದಾಗ ಈಗ ಮಾಡಿದ್ರೆ ನಮಗೆಲ್ಲ ಪೂರ್ತಿ ಕ್ಲಿಯರಾಗಿ ಮಾಡ್ಬೇಕು ನೋಡ್ರಿ. ಇಲ್ಲಿ ಮೊನ್ನೆ ವಯರ್ ಇದು ಖರಾಬ್ ಆಗಿತ್ತು, ಇದು ಕಸ ಹೊಡೆಯೋದಕ್ಕೆ ಮೊನ್ನೆ ಫುಲ್ ಎಲ್ಲ ವಯರ್ ಎಲ್ಲ ಖರಾಬ್ ಆಗಿತ್ತು. 2 ದಿನ ಲೈಟ್ ಇದ್ದಿದ್ದು ಏಕಪ್ಪ ಮನೆಗೆ 2 ದಿನ ಲೈಟ್ ಇದ್ದಿದ್ದಿಲ್ರಿ. ಹಾಗಾಗಿ ಇದು ರಿಪೇರಿ ಮಾಡಿಸಿ ಹಿಂಗೆ ಬಿದ್ದಿತ್ತು. ಇದಕ್ಕೆ ಕ್ಲೀನ್ ಮಾಡ್ಕೊತೀನಿ. ಸರಿ ಓ ವಿರಾಜ್ ವಿಜ್ಜಿ ಸರಿನೇ ವಿಜ್ಜಿ ಸರಿನೇ ಮಮ್ಮಿ ಸಾಟಿಗೆ ವಿಜ್ಜಿನ ಕಾಲ ನನಗ ಮಮ್ಮಿ ವಿಜ್ಜಿ ಸರಿನೇ ಸರಿ ಓ ಹೋಗಲ್ಲ ಸರಿ ಹೋಗ್ನೇರೆ ವಿಜ್ಜಿ ಪರ್ಸಿ ಮಾಡ್ತಿ ಗೊತ್ತಿಲ್ಲ ಮಾಡಿ ಹಿಂಗೆ 2 ದಿನ ಲೇಟ್ ಇದ್ದಿದ್ದು ನಮ್ಮ ಮನ್ಯಾಗ. ಹಂಗಂದ್ರೆ ಇದು ಪೂರಾ ಈ ನಮ್ಮ ಲೈಟಿನ ಹಿಡಿದು ಇದು ನಮ್ಮ ಮನ್ಯಾಗ ಲೈಟ್ ಹಿಡಿದು ಆ ಕಂಬಕ್ಕನ ಪೂರಾ ಲೈಟ್ ಹೋಗಿಲ್ಲ. ಅಂದ್ರೆ ಖರಾಬ್ ಆಗಿತ್ತು, ವೈರ್ ಖರಾಬ್ ಆಗಿತ್ತು. 2 ದಿನ ಲೈಟ್ ಹಿಂಗೆ ಇದ್ದೀವಿ. ಮೊನ್ನೆ ರಿಪೇರಿ 15,000 ರೂಪಾಯಿ ಕೊಟ್ಟು ರಿಪೇರಿ ಮಾಡ್ಸಿದ್ವಿ. ವಯರ್ ಹಚ್ಚಿದ್ವಿ. ಕೆಲಸ ಏನು ಮಳೆ ಬಂತ ಜೋಡಿ ಮಳೆ ಬಂದಿತ್ತಲ್ಲ. ನಮ್ಮ ಕಿಲ್ಲು ರಂಗೋಳಿ ಹಾಕಿ ನೋಡ್ರಿ. ರಂಗೋಳಿ ಹಾಕ್ತೀವಿ ಅಂದ್ರೆ ರಂಗೋಳಿ ಯಾಕೆ ಹಾಕಿರಿ ನೆನಪಿಲ್ಲ. ಅದೇ ನೆನಪಿರ್ತದ. ನೆನಪಿರಲ್ಲ ಅಂಥವೆಲ್ಲ ಅಲ್ಲ. ರಂಗೋಳಿ ಹಾಕ ನೆನಪಿಲ್ಲ. ಚಕ್ಕರ್ ಹಚ್ಚಿ ಆಡ್ದ, ಧ್ವನಿ ಆಡ್ದ, ಟಿನಿ ಆಡ್ದ, ಏನ ನೆನಪಿರ್ತಾವನು. ಹಾಕಿದ್ರು ಆಯ್ತು. 10 ದಿನ ಸಾಲಿ ಚಾಲು ಅಂತ ಅವ್ರು ಬರಬಹುದು. ಸಾಲಿ ಚಾಲು ಆಗ್ತಾ ಏನು ನಿಮಿಷ ತಾಡಲ್ಲ ನೋಡಿ ಫ್ರೆಂಡ್ಸ್, ನೀರು ಸಾಳೆಲ್ಲತ್ತಿ ಎಲ್ಲ ತುಂಬ್ಕೊಂಡು ನೋಡಿ ಬಾಗಿಲು ತುಂಬ್ಕೊಂಡಿನಿ. ಚಾಪಿನ ಹೇಳ್ತೀನಿ ಕೌದಿ ಒಳಗ ಡೌಟ್ ರೀ. ಆದ್ರೂ ಒತ್ತಿ ಹಿಂಗೆ ಹಾಕಿನಿ. ಒಣಗ್ತಾರೆ ಬಿಸಿಲ್ಲ ಬಾ ಒಟ್ಟು ತುಂಬಿ ನೋಡ್ರಿ. ಕೆಲಸ ಮಾಡೋದ ಒಟ್ಟು ಖಾಲಿ ಆತಾವ. ವರ್ಷಂಬ್ರಿ ಮನ್ಯಾಗ ಏನ್ ನಡ್ಸಿರೋ ಮಾತಾಡಿದಾರೆ ಫ್ರೆಂಡ್ಸ್. ನಾನು ನಿಮ್ಮ ಜೊತೆ ಇನ್ನೊಂದು ವಿಡಿಯೋ ಹಾಕಿನಿ. ಅದ್ರ ಬಗ್ಗೆನೂ ಮಾತಾಡಬೇಕು. ಕೆಲವ್ರಿಗೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಇಷ್ಟ ಆಗಲ್ಲ ನಾವು ಮಾಡಿದ್ದು. ಏಯ್ ಬೊಂಬಳೆ ನಮ್ಮ ವಿಜ್ಜಿ ಎಲ್ಲಿಟ್ಟು ವಿಜ್ಜಿ ಅಲ್ಲ ನಾ ವಿಜ್ಜಿ ಹೊಂಟ ದಮ್ಮ ಅರಿವಿ ಎಲ್ಲಿಟ್ಟು ನಾ ನೋಡ್ತೀನಿ. ಬರೀ ಕಡಿ ಕೆಲವ್ರಿಗೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ. ಅವ್ರು ಹೆಂಗೆ ಆಲೋಚನೆ ಮಾಡ್ತಾರೆ, ಹೆಂಗೆ ವಿಚಾರ ಮಾಡ್ತಾರೆ ಅವ್ರಿಗೆ ಬಿಡ್ತಿದ್ರಿ. ಹಂಗೆ ಅವ್ರಿಗೆ ಅದು ಅರ್ಥ ಆಗ್ತದ. ಹೊಡಿತೀನಿ ನಾವೇನು ಒಳ್ಳೆ ವಿಚಾರ ಮಾಡ್ತೀನಿ, ಒಳ್ಳೇದೇ ಬರ್ತದೆ. ಕೆಟ್ಟದೇ ವಿಚಾರ ಮಾಡ್ತಾರೆ, ಅದು ಕೆಟ್ಟದೇ ಬರ್ತದೆ. ಕೆಟ್ಟದೇ ಬರ್ತದೆ. ಫ್ಯಾನ್ ಚಾಲು ಮಾಡ್ತಾರೆ. ಕೆಲಸ ಮಾಡ್ತೀವಿ. ಏನಾದ್ರು ದೇವ್ರ ಪೂಜೆ ಮಾಡಿದ್ವಿ ಇವತ್ತ. ದೇವ್ರ ಪೂಜೆ ಮಾಡ್ಬೇಕು. ಯಾಕೆ ಲೇಟಾಗಿ ದೇವ್ರ ಪೂಜೆ ಮಾಡೋದು ಲೇಟಾಗಿಲ್ಲ. ಮೊದಲೆಲ್ಲ ಇವು ಹಾಕೊಂಡು ಎಲ್ಲ ಮಾಡ್ಕೊಂಡಿದ್ದೆ. ನಾನು ದೇವ್ರ ಪೂಜೆ ಮಾಡೋದು ಬಿಡ್ತೀವಿ. ಕಸ ಹೊಡಿ ಸ್ವಚ್ಛ ಕಸ ಹೊಡಿ ಕಚ್ಚಿ ಒರೆಸ್ಕೊಂಡು ಬತ್ತಿ ಬಂಡೆ ಮಾಡಿದ್ವಿ. ಬತ್ತಿ ಬಂಡೆ ಮಾಡಿ ಏನು ಚಪಾತಿ ಹಾಕ್ತಾರೆ, ಇವತ್ತಿ ಬರೀತಾರೆ, ತರಕಾರಿ ಬರೀತಾರೆ. ಹೇಳ್ಬೇಕು ಅಚ್ಚಕಡೆ ರೂಮಿಗೆ ಬರ್ತಾವ. ದಿನ ಹೊರಸ್ತೀನಿ ನೋಡ್ರಿ. ದಿನ ಇಟ್ಟೇ ಇರ್ತಾರೆ. ದಿನ ಹೊರಸ್ತೀನಿ, ದಿನ ಹೊರಸ್ ಮಾಡ್ತಾರೆ. ಈಗ ಪಕ್ಷಿ ವರ್ಷ ಹೊರಗೆ ಹೋಗ್ತೀನಿ ಬರ್ತಾ ಬುಲ್ ಹೊರಗೆ ಬರ್ತಾರೆ. ಹೊರಸ್ ಮಾಡ್ಕೋತ ಚಾಲು ಆಯ್ತು. ಬಟ್ಟೆ ಒಗದ್ರಿ, ಭಾಂಡೆ ತಿಕ್ಕದ. ಇದು ನೋಡ್ರಿ, ಇದ್ರಾಗ ನಿರ್ಮ ಹಾಕಿಟ್ಟೇನ್ರಿ ಮನೆಯಿಂದ. ಇದ್ರಾಗ ನಿರ್ಮ ಹಾಕಿಟ್ಟೇನ್ರಿ ಮನೆ ಹ್ಯಾ ಮಾಡ್ಯಾರ ನೋಡ್ರಿ. ಒಟ್ಟು ಖಾಲಿ ಮಾಡ್ಯಾರ ನಿರ್ಮ. ಈಗ ಬಾ ಮಾ ವಿಜುಗನ ಬಾಲ ಮಂಗತ್ತೆ ಕುಟ್ಟಿನಿ. ಬರ್ಬೇಡ್ರಿ ಹೊರಗ ಫ್ರೆಂಡ್ಸ್. ಇದು ನಾನು ನೀರ್ ಬಂದಾಗ ಅಟ್ಟೆ ತೊಳಿತೀನಿ. ದಿನ ತೊಳೆದಾಗದ ಹೊಲಸ್ನು ಮಾಡಲ್ರಿ ಮಮ್ಮಿ. ಹಾ ಅಚ್ಚ ಕಡೆ ನೀ ನಾಳೆ ಚಾಲು ಮಾಡಲ್ಲ. ಅಚ್ಚ ಕಡೆಯಿಂದ ಅದನ್ನ ನಾಳೆ ಹಿಂಗೆ ಚಾಲು ಮಾಡ್ಲಿತ್ತಿಲ್ಲ. ಅಚ್ಚ ಕಡೆ ನೀರು ಯಾಕೆ ಬರಲ್ಲವ?
ನೀರು ಬರ್ತಾವಿಲ್ಲ ಖರೆ ಯೂಸ್ ಮಾಡಲ್ಲ ನಾವು ಅಷ್ಟೇ. ಅದಕ್ಕೊಂದು ಪೈಪ್ ಇಡ್ಬೇಕ್ರಿ. ಪೈಪ್ ಇಡಬೇಕು. ಇದು ಯೂಸ್ ಮಾಡಲ್ರಿ, ತೊಳಿತೀನಿ ಹಿಂಗೆ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಒಟ್ಟು ಗಾಣ ಮಾಡ್ತಾ ಅದು ಇದು ಬಿಡ್ತಾವಲ್ರಿ. ಮನೆಯದು ರಿಪೇರಿ ಮಾಡಿಸಮ ಒಟ್ಟು ಉಳಿಸ್ಬಿಟ್ಟಿತ್ತು. ಅಕ್ಕಿ ಕಟ್ಟಿ ತೊಳ್ಕೊಂಡೆ ಬಾಚಿಲ್ ಬಾತ್ರೂಮ್ ಕಟ್ಟಿ ಅಂತ ತೊಳ್ಕೊಳಕ್ಕಿಂತ ಕಟ್ಟಿ ತೊಳ್ಕೊಂಡ್ರೆ ಆಯ್ತು ರೀ. ನೀರು ಸಾಳ್ತಾವ್ರಿ. ಈಗ ಒಂದು ನೀರು ಸಾಳ್ತಿದ್ದಿಲ್ಲ. ನಿಮ್ಮನ್ನ ರಗಡ್ ನೀರವಾರಿ ಯಾರು ನಿಲ್ಕೊಂಡು ಹಿಂಗೆ ತೊಳ್ಕೊತೀನಿ. ಸರಿ ಸರಿ ಯಾಕತ್ತೀರಿ ಇಲ್ಲ ಆಯ್ತೇನೆ ನಿಂದು. ಜರ ಸ್ವಚ್ಛ ಇದ್ರೆ ಚಂದ ರೀ. ನಿಮಗೆ ಇನ್ನೊಂದು ಹೇಳ್ರಿ ಫ್ರೆಂಡ್ಸ, ಸ್ವಚ್ಛ ಇಟ್ಟಂದ್ರೆ ಯಾರು ಬರಲ್ಲ ತಂದ್ರಿ. ನಾವು ಯಾವಾಗ ಗ್ಯಾಸರ ಮೇಲೆ ಗಾಣ ಇಟ್ಟು ಮನೆ ಉಡ್ಲಕ್ಕೆ ಬಿಡಪ್ಪ ಮತ್ತು ಮಾಡಕ್ಕೆ ಬಿಟ್ಟಿರ್ತೀವಿ ನೋಡ್ರಿ, ಅವಾಗ ಬರ್ತಾರೆ ನೋಡಕ್ಕೆ. ಕಮೆಂಟ್ ಹಾಕ್ರಿ. ಅಂದ್ರೆ ಮೊನ್ನೆನ ಇದು ಭಾಳ ಆಗ್ಯದ ನೋಡಿ ನಾ ಮನೆ ಸ್ವಚ್ಛ ಮಾಡಿದ್ದೀನ. ನಮ್ಮ ಮಾಲಿಕಿಂಬೆ ಬಂದಿಲ್ಲ, ಮನೆ ಮಾಲಿಕಿಂಬೆ. ನಾ ಎಲ್ಲ ಗಾಣ ಇಟ್ಟು ಮಕ್ಕೊಂಡು ಬಿಟ್ಟಿದ್ದೆ. ಅವತ್ತಿನ ಬಂದಾಡ್ರಿ ಮಾಲಿಕಿಂಬೆ ನೋಡಕ್ಕೆ. ಮನೆ ಮಾಲಿಕಿಂಬೆ ಮಮ್ಮಿ ಸರಿಯಾನೇ ನಾನು ಸ್ವಲ್ಪ ಮಾಡ್ತೀವಿ ಕಾಣ್ಸೋದು. ಒಂದಿನ ಗಾಣ ಇಟ್ಟು ಎಡ್ ಮಾಡಕ್ತಲ್ಲ ಏನ ಮಾಡೋದಾಗಲ್ರಿ. ನಮ್ಗೊಂದೊಂದ್ಸರಿ ನೋಡಿ ಒಳ್ಳೆ ಬಿಟ್ಕೊಟ್ಟು ತೊಳ್ಕೊಂಡ ಇನ್ನೂರು 30 ಸರಿ ಬಿಟ್ರಿ. ಒಟ್ಟು ಕೆಲಸ ಮಾಡ್ರಿ ನಿರ್ಮಲ್ ಚೆಲ್ಲಿ ಅವೆಲ್ಲ ನೀರು ಮಾಡೋದು ಸ್ವಲ್ಪ ಚಂದಂಗೆ ಚಂದ. ಯಾಕೋ ಹಾವಾತಿಗಿನ ಈ ಕಡೆ ಬಂದಿತ್ರಿ. ಈ ಕಡೆ ನೀರು ಹಸಿನ ಹಾಕ್ತದೆ ಬಿಡ್ರಿ. ಎಲ್ಲ ಬಟ್ಟೆ ಬಂಡಾಗದ ಓಕೆ ರೀ ಫ್ರೆಂಡ್ಸ. ಕಟ್ಟಿ ಹಸನ ಆಯ್ತು, ಮನೆ ಹಸನ ಐತಿ, ಎಲ್ಲ ಹಸನ ಆಯ್ತು. ಈಗ ಜಳಕ ಮಾಡಿ ದೇವ್ರ ಪೂಜೆ ಅಂದ್ರೆ ಇವತ್ತೇ ಲೇಟ್ ಆಗ್ಯಾರ ನಂಗೆ ದೇವ್ರ ಪೂಜೆ ಮಾಡಕ್ಕೆ. ಪರ್ಪಟ್ಟ ಮೈ ತೊಗೊಂಡು ಪೂಜೆ ಮಾಡ್ತೀನಿ. ಪೂಜೆ ಮಾಡಲಿ ನಂಗೆ ಸಮಾಧಾನ ಆಗಲ್ರಿ. ಮುಂಜೆ ಮೈ ತೊಗೊಂಡು ಹೋಗಿದ್ರಿ ಕೆಲ್ಸಿಗೆ, ಆದರೆ ನಾವು ನಮ್ಮ ಮೈ ತೊಗೊಳಕ್ರಿ ಎಲ್ಲ ಮಾಡಿನಲ್ರಿ. ಅದಕ್ಕೆ ಮೈ ತೊಗೊಬೇಕು ಆಯ್ತಾನೆ ಪಿಲ್ಲು ನಿಂದು. ಮತ್ತೆ ಸಿಗ್ತದೆ ಕೆಲಸ ಮಾಡಿ ಕಟ್ ಮಾಡ್ಲಿ. ಜಳಕ ಟೈಮ್ 1 ಆಗ್ಯದ ನೋಡ್ರಿ. ಇವತ್ತು ಈಗ ಆಗ್ಯದ ದೇವ್ರ ಪೂಜೆ ಅದ್ರ ಮನ್ಸಿಗೆ ಸಮಾಧಾನ ರೀ. 1 ಆಗ್ಯದ ಟೈಮ್, ಈಗ ಆಗ್ಯದ್ರಿ. ಏನು ಮಾಡ್ತೀರಿ ಇವತ್ತು ಹಾಲಿಲ್ಲ ನಂಗೆ ಆದ್ರೂ ಮಾಡೀನಿ ಈಗ. ಏನು ನಡೆಸಿ ನೋಡ್ರಿ. ಇಪ್ಪತ್ತಿ ಪಟ್ಟ ಗಿಟ್ಟ ಹಂಗೆ ಹೊಡ್ಕೊಂಡ್ರಿ. ಮಸ್ತಲ್ ಪೂಜೆನೂ ಆಗ್ಯದ್ರಿ. ಗ್ಯಾಸ್ ಬರ್ತದಂತ್ರಿ. ಫೋನ್ ಹಚ್ಚಿದ್ದ ಯಜಮಾನ್ರಿಗೆ ಯಾವಾಗ ಬರ್ತದ್ರಿ ಅಂತಂದ. ಬರ್ತದಂತ ಅಂದಾರ ಗ್ಯಾಸ್. ಹೊಸ ಸಾಯಂಗ್ಯದ್ರಿ ಫ್ರೆಂಡ್ಸ್. ಮುಂಜಾನೆ ತಿಂದವ್ರು ಇದ್ದೀವಿ. ಹೊಸ ಅಂದ್ರೆ ಹೊಸ ಆಗ್ಯದ ನೋಡ್ರಿ ಮನ್ಯಾಗ. ನೋಡ್ರಿ ಆಚ ಕಡೆ ಗ್ಯಾಸ್ ಬರತ್ತ. ನಮಗೆ ಗ್ಯಾಸ್ ಬರ ಹೊಸ ಆಯ್ತು. ಗ್ಯಾಸ್ ಬರ್ತದೆ. ಒಲಿ ಮ್ಯಾಗ ಎಲ್ಲಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು 10-15 ಮಿನಿಟ್ನಾಗ ಬರ್ತದೆ ಅಂತ ಹೇಳ್ಯಾರ ಗ್ಯಾಸ. ಬತ್ತಂದ್ರೆ ಏನೇ ಮಾಡ್ಕೊಂಡು ತಿಂತೀವ್ರಿ. ಈಗ ಒಲಿ ಹಚ್ಚಾರ್ದಾಗ ಗ್ಯಾಸಿನವನೇ ಬರ್ತಾನೆ ರೀ. ಸೊ ಹಂಗಾಗಿ ಏನೂ ಮಾಡಲ್ರಿ. ಗ್ಯಾಸ್ ಬರತ್ತಾನೆ. ಕಚರ ಹಾಕ್ಬೇಡ್ರು ಯಪ್ಪ. ಮನ್ಯಾಗ ಅಳ್ತಾಳ್ಕೊಳ್ಳು. ಹಂಗೆ ಅಳ್ತಾಳಕಿ ನೀವು ಕಚರ ಹಾಕಿದ್ರಿ ಅಂದ್ರೆ ಹಾಡಾಕಿ ನಂಬರಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್. ಫ್ರೆಂಡ್ಸ್ ಅಂತೂ ಗ್ಯಾಸ್ ಬತ್ರಿ. ಗ್ಯಾಸ್ ಬತ್ತೊಂದು ಇದು ಬಂದಂಗೆ ಆಯ್ತು ನನಗೆ. ನಾ ಏನು ವಿಚಾರ ಮಾಡಿದೆ ಅಂದ್ರೆ ಯಾವ ಬರ್ತಾನೆ ಹಚ್ಚೋದು ಹೇಳಕ್ಕೆ ಬರ್ಲತ್ತೇಳಿ ಚಾರ ಮಾಡ್ಕೊಂಡು ಕುಡಿಬೇಕತ್ತಕ್ಕೆ. ಚಾ ತೊಗೊಂಡು ಒಲಿ ಹಚ್ಬೇಕಂದ್ರೆ ಹಾಗೆ ಬಂದೇ ಬಿಡ್ತು ಗ್ಯಾಸ. 980 ರೂಪಾಯಿ ತೊಗೊಂಡ್ರಿ ಅಂದ್ರೆ 1000 ರೂಪಾಯಿಗೆ ಏನಂತಾರಿಪ್ಪ 1000 ರೂಪಾಯಿಗೆ 20 ರೂಪಾಯಿ ಕಮ್ರಿ. 6 ತೊಗೊಂಡ್ರು. ಮತ್ತು ಬ್ಲ್ಯಾಕ್ನ ತೊಗೊಂಡ್ರಿ 2500 ಹತ್ರಿ. ನಿಮ್ಮ ಕಡೆ ಆಗದ ಗ್ಯಾಸ ಕಮೆಂಟ್ ಹಾಕ್ರಿ. ಹೊರಗೆ ಬ್ಲ್ಯಾಕ್ನ ತೊಗೊಂಡ್ರೆ 2500. ನಾವೀಗ ಆರ್ಡ್ರ್ ಮಾಡಿ ತೊಗೊಂಡ್ರು 980 ರೂಪಾಯಿ ತೊಗೊಂಡ್ರಿ. ಅದು 1000 ರೂಪಾಯಿ 950 ರೂಪಾಯಿ ರೀ. 30 ರೂಪಾಯಿ ಅವ್ರು ತೊಗೋತಾರೆ ತಂದು ಹಾಕೋರು. 1000 ರೂಪಾಯಿ 20 ರೂಪಾಯಿ ಕಮ್ರಿ. ಚಾಗ ಕಲ್ಲು ಅಡಗಲ್ಗತ್ತಾವ್ರಿ ಫ್ರೆಂಡ್ಸ. ಹೊಟ್ಟೆ ಕುಳಿಲ್ಲ ಅಂದ್ರೆ ಹಾಗೆ ಆಗ್ತದೆ ರೀ. ಮೊದಲು ಚಹಾ ಕುಡಿತೀನಿ ರೀ. ಅಡುಗೆನೇ ಮಾಡ್ಬೇಕಂದ ಈಗ ಅಡುಗೆ ಮಾಡಾಡ್ ತಾಕತ್ತಿಲ್ಲ ರೀ. ಮೊದಲು ಚಹಾ ಮಾಡ್ಕೊಂಡು ಕುಡಿತೀನಿ. ನೋಡಂಬ್ರ ಆಮೇಲೆ ಅಡುಗೆ ಮಾಡ್ತೀನಿ ಅಂತ. ಹುಡುಗರು ಹೋಗ್ಯಾರ ಚಹಾ ಟೋಸ್ ತರ್ಲಕ್ಕೆ. ಇದು ಹಾಲು ಟೋಸ್ ತರ್ಲಕ್ಕೆ ಹೋಗ್ಯಾರ ರೀ. ಕುಡಿತೀನಿ ರೀ ಫ್ರೆಂಡ್ಸ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ರೀ. ಭಾಳ ಅಂದ್ರೆ ಭಾಳ ತಪ್ಪಿದ್ರಿ. ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಆ ರೇಂಜಿಗೆ ಉರಿ ಮೈ ಕೈ ತಲೆ ನೋಯಿಸಕತ್ತಾರ ಕಂಡಬಿಟ್ಟಿರಿ. ಸುಮ್ಮನೆ ಅನ್ಕೊಂಡೇನು ಟೈಮಿಗೆ 6:30 ಬರ್ಲಿಕತ್ತಾರೆ ಯಜಮಾನ್ರು. ನೋಡಮ್ಮ ಗೋಳಿ ತೊಗೊಂಬ ಅಂತ ಹೇಳಿದ್ರಿ. ಭಾಳ ನೋಯಿಸಕತ್ತಾರ ಫ್ರೆಂಡ್ಸ್. ಒಂದು ಮಧ್ಯಾಹ್ನ ಹಿಡ್ದು ನೋಡ್ರಿ. ಇವತ್ತು ಊಟ ಚಹಾ ಕುಡ್ದಕ್ಕೆ ಹೊಳೆ ಏನೋ ತಿಂದಿಲ್ಲ. ಮಾತಾಡೋಂಗೆ ಬಿಸಿಗಡೆ ತಿಂದೀನಿ. ತ್ರಾಸಂತೂ ಈ ರೇಂಜಿಗೆ ಆಗ್ತದೆ ರೀ. ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್. ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನನಗೆ ಆರಾಮಿಲ್ಲ.
ಬರ್ತಾರೆ ಹೆಚ್ಕೊಂಡ್ರೆ ಅದನ್ನು ಒಂದು ಇದ್ರಾಗ ಇರ್ತಾರೆ ಒಳ್ಳೆ ವೀಡಿಯೋ ಮಾಡ್ತಾರೆ ರೀ. ಹೆಂಗೆ ಅನಿಸ್ತದ ಕಮೆಂಟ್ ಹಾಕ್ರಿ. ಬಾಯ್ ರೀ. ವಾ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ರೀ. ಸಂಜೆ ಮಾಡಿ 8:30 ಆಗ್ಯದ. ಇನ್ನಾಗಿ ಬಾಡಿಗೆ ಬಂದಿದೆ ನೋಡ್ರಿ. ಬರತಕ್ಕ ಲಕ್ಷ್ಮಿ ತಬ್ಯತ್ ಬಿಗಡಸ್ತೇಳಿ ಮನ್ಕೊಂಡಳಕಿ. ಪಾರ್ಗಳು ಏನು ಮಾಡತ್ತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಲ್ಲಿ ಪಿಲ್ಲು ನೋಡ್ರಿ ಕಸ ಹೊಡ್ಲಿಕ್ಕತ್ತಾಳ. ಎಲ್ಲರಿಗಿಂತ ದೊಡ್ಡ ಕೆಲಸ ನಮ್ಗೆ ಇಜ್ಜು ಮಾಡ್ಲತ್ತಾನ. ಬರ್ರಿ ನಿಮ್ಗೆ ತೋರಿಸ್ತೀನಿ. ಇಜ್ಜು ವಿರಾಜ್ ಏನು ಮಾಡ್ಲತ್ತಾರ ನೋಡ್ರಿ ಅವ್ರ ಮಮ್ಮಿ ಸಲಕ. ವಿಜ್ಜು ಏನು ಮಾಡ್ಲತ್ತೀಯಪ್ಪ? ಅಕ್ಕ ಮಮ್ಮಿ ಹೈರಾಣಾಗ. ಹಾಂ ಮಮ್ಮಿ ಉರಿ ಬಂದ. ಮಮ್ಮಿಗೆ ಏನಾಗ್ಯದಪ್ಪ? ಏ ವಿಜ್ಜು ಮಮ್ಮಿಗೆ ಏನಾಗ್ಯದ? ಉರಿ ಬಂದವ. ಅದಕ್ಕೆ ನೀ ಬಾಂಡೆ ತಿಕ್ಲತ್ತಿದ್ದಿ. ಎರಡು ಕೆಲಸ ಮಾಡ್ತೀವಪ್ಪ ನೀ ಅಂದ ವಿಜ್ಜು. ಏ ವಿಜ್ಜು ಹಿಂದೆ ಚಡ್ಡಿ ಕಾಣಿಸ್ತದೆ ಮೆಲ್ತು. ಚಂದ ತೊಳೆ ಅಪ್ಪ ವಿಜ್ಜು. ಮಮ್ಮಿ ತಬ್ಯತ್ ಬಿಡಾಸಲ್ತೇಳಿ ಇದು ಮಾಡತ್ತಿ ಬಾಂಡೆ ತೊಳಿತಿದ್ದಿ. ಮಾತಾಡೋ ಒಂದು. ಏಯ್ ಅವ ತೊಳಿತಾನೆ ಸರಿ ಇರು. ನೀ ದೊಡ್ಡ ನೀ ಕೆಲಸ ಮಾಡಬೇಡದು. ಅಣ್ಣ ಕೆಲ್ಸಿಗೆ ಹಚ್ಚಲ್ಲವ ವಿಜ್ಜು. ಅಣ್ಣನ ಮೇಲೆ ಜೀವ ಅವನಿಗೆ. ಏಯ್ ತಮ್ಮು ವಿರಾಜ್ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗೆ ಕಚ್ಚಾಡ್ತಾರೆ ಎರಡು ಮಂದಿ ಕೆಲಸ ಮಾಡೋ ಸಲಕ್ಕ. ಎಷ್ಟು ಹುಷಾರ ಹುಡುಗರು ಎರಡು. ಯಪ್ಪು ಎಷ್ಟು ಕೆಲಸ ಮಾಡತ್ತೀರಿ ಸಾಕು. ಯಪ್ಪ ಸಾಕ. ಏಯ್ ಅಂಟಪ್ಪರಿ ನೀರದು. ನೀವು ಬಾಂಡೆ ತೊಳೆದು ಹಂಗೆ ನಾಳೆ ಎಲ್ಲ ನೀರೇ ಕೆಲಸ ಮಾಡಿಬಿಡ್ತೀರಿ ನೀವು. ಎಷ್ಟು ಕೆಲಸ ಮಾಡ್ಲತ್ತಾರ ಪಾಪ. ಏ ಸಾನಿಡೋ ವಿಜ್ಜಿ ನೀರೆಲ್ಲ ಕಲಸ ಮಾಡ್ತಾನೆ ಅವ ಮ್ಯಾಗಿಂದಿ. ವಿರಾಜ್ ನೋಡ್ರಿ ಅಲ್ಲಿ ಬಾಂಡೆ ತಿಕ್ಕೊತಾನೆಲ್ಲ. ವಿಜ್ಜಿ ಬಿ ಇಟ್ಟತಾನೆ ತಿಕ್ಕೇನ್ರಿ. ತಿಕ್ಕೆಲ್ಲ ಬಾದ್ಲೆ ಹಾಕ್ಯಾರ ನೋಡ್ರಿ ತೊಳಿತಾರೆ ಈಗ. ಏ ಅಂತಪ್ಪ ನೀರು ಚೆಲ್ಬೇಡ ವಿಜ್ಜಿ. ಇಟ್ಬಾರ್ದು ಹಿಂಗೆ ಸಣ್ಣಾಗಿ ತೊಳ್ರಿ. ಹಾಂ ಅದ್ರೊಳಗೆ ತೊಳೆ ವಿಜ್ಜಿ. ತೊಳೆ ಅದ್ರೊಳಗೆ. ಏ ವಿರಾಜ್ ಅದ್ರೊಳಗೆ ತೊಗೊಬೇಡ. ನೀರೆಲ್ಲ ಕಲಸತ್ತವ. ನಿಮ್ಗೆ ತೊಳ್ಳಿಗೆ ಬರ್ಲಿಲ್ಲ ಮತ್ತು ಅಕ್ಕ ತೊಳಿತಾಳೆ ಜರ ಮದತ್ ಮಾಡ್ತಾಳೆ ನಿಮ್ಗೆ. ಬಟ್ಟೆ ಬಾಂಡೆ. ಏಯ್ ಬಟ್ಟೆ ಒಗಿಬೇಡ. ಮಮ್ಮಿ ಹೋಗಿತಾಳ ಮುಂಜಾಗ. ಸುಮ್ಕೊಂಡ್ರು ನಿಂಗೆ ಬರಲ್ಲ ಒಗಿಲಿಕ್ಕೆ ಇಜ್ಜು. ಹಾಂ ಹೆಂಗೆ ಒಗಿತಾರೆ? ಕಲ್ಸಿರಿ ನೀವು. ಮಮ್ಮಿ ಕಲ್ಸಾಳ ನಿಮ್ಗೆ ಬಟ್ಟೆ ಒಗ್ಯೋದು. ಅದ ಇಜ್ಜಿ ಬಟ್ಟೆ ಒಗಿಬೇಡಿ. ಏಯ್ ಬಟ್ಟೆ ಒಗಿಬೇಡ. ಏ ಬಜ್ಜಿ ಚಲೋ ತೊಳಿರೋ. ಇಜ್ಜು ಕುಂಡಿ ಕಾಣಿಸ್ತದ. ಚಡ್ಡಿ ಮ್ಯಾಲ ಮಾಡು. ಕಲಾಸ ಆಯ್ತು. ನಡ್ರಿ ತೊಗೊಂಡ್ರಿ ಬಾಂಡೆ ಮನೆಗೆ. ದಮ್ ಬುಟ್ಟಿ ತರ್ತಾನ ನಾವೀಗ ಹೋಗಿ. ಅವ್ರ ಕೈಲಿ ಪೂರ್ತಿ ಕೆಲಸ ಆಗಲ್ಲ. ಅದಕ್ಕೆ ನಮ್ಮ ಪಿಲ್ಲು ಒಳಗೆ ಕೆಲಸ ಮಾಡತ್ತಾಳ ಬಂದು. ಮತ್ತೆ ಏನು ತೊಳಿಲಿದ್ರಿ ಸಾಕು ಮಾಡಿ ನೋಡ್ರಿ. ಪ್ಲೇಟ್ ಎಲ್ಲಿಡೋ ಗೊತ್ತದ ನಿಂಗೆ ಬೇಡ ಗೊತ್ತದ. ಯಾಕ ಬ್ರೇಷ್ ಕಡೆ ಇಟ್ಟಿ? ನನಗೇನು ಗೊತ್ತದ. ಇಲ್ಲೇ ಇತ್ತಲೆ ನಡೆ ವಿಜಿ ತೊಗೊಂಡು ಒಳಗೆ. ಏಯಪ್ಪ ಅದು ತೊಗೊಂಡು ಹಾಕಿ ತರ್ತಾಳಕ್ಕ. ಬುಟ್ಟಿ ಎತ್ತ ನಡಿ. ನಡಿ ಬಡ್ದ ಎತ್ತೋ. ನಡಿ ವಿಜ್ಜು
ಸಾಕಟ್ಟೆ ಸಾಕು ಅಲ್ಲೇ ಇಡಕ್ಕೆ ಹೋಗ್ಬೇಡ ಮಮ್ಮಿ ಇಡ್ತಾಳ ಬಾ ಇಲ್ಲಿ ಒಳಗಡೆ ಏ ಅಲ್ಲೇ ಇಡು ಸಾಕು ಹಾಂ ಇಡ್ಲಕ್ಕೆ ಬರಲ್ಲಪ್ಪ ನಿನಗೆ ಅಕ್ಕ ಇಡ್ತಾಳ ಅಕ್ಕ ಅಕ್ಕ ಇಡ್ತಾಳ ವಿಜ್ಜು ನಿಂದರು ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದೆ ಏನಾಗ್ತದೆ ತೋರಿಸ್ತೀನಿ ವಿಡಿಯೋ ಒಳಗೆ ಹೀಗೆ ನೋಡ್ರಿ ಕಂಟಿನ್ಯೂ ಫ್ರೆಂಡ್ಸ ಉಪ್ಪಿಟ್ಟು ತಯಾರಾಗ್ಯದ ನೋಡ್ರಿ ಉಪ್ಪಿಟ್ಟು ಮಾಡಿದ್ದೇವೆ ನಾವು ಎಲ್ಲರೂ ಕೂಡಿ ಉಪ್ಪಿಟ್ಟು ಹೆಂಗೆ ಆಗೈತೆ ನೋಡ್ರಿ ಉಪ್ಪಿಟ್ಟು ರೆಡಿ ಆಗ್ಯದ್ರಿ ಎಲ್ಲರಿಗೆ ಉಪ್ಪಿಟ್ಟು ತಿದ್ದೇವ್ರಿ ಭಾಳ ಹೊಸ ಎಲ್ಲರೂ ಉಪ್ಪಿಟ್ಟು ತಿನ್ನ ಬರ್ರಿ ಬರ್ರಿ ಫ್ರೆಂಡ್ಸ್ ಉಪ್ಪಿಟ್ಟು ತಿನ್ನ ಎಲ್ಲರೂ ಏ ಪಿಲ್ಲು ಪಕ್ಕಡ 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 ಎಲ್ಲ ಅದು ಅಪ್ಪು ಪಿಲ್ಲು ಕಾಣಿಸ್ತೀನಿ ನಾನು ಹಾಂ ರೀ ಎರಡು ಕೈ ರೆಡಿ ಬರುತ್ತೆ ಇನ್ನೊಂದು ಕೆಳಗೆ ಬೀಳ್ತದೆ ಫ್ರೆಂಡ್ಸ್ ನೋಡ್ರಿ ಹಂಗೆ ಒಬ್ಬರು ಎಷ್ಟು ಕ್ಲಿಯರ್ ಹೊಂಟಿದ್ರಿ ಎಷ್ಟು ಕ್ಲಿಯರ್ ಹೊಂಟಿದ್ರಿ ಪಪ್ಪ ಮಮ್ಮಿ ಉಪ್ಪಿಟ್ಟು ಮಾಡ್ಯಾರ ನೋಡ್ರಿ ಹಾಂ ರೀ ಆಲಸ್ ಮಾಡ್ತೀರ ತಿಳಿದಿಲ್ಲ ನಾನು ಈ ಕಡೆ ಫ್ರೆಂಡ್ಸ ಏ ಕರಿಮಗನ ಇಲ್ಲಿ ತೋರಿಸಿ ನನಗೆ ಆರಾಮಿಲ್ಲ ತಿಳಿ ಯಜಮಾನ್ರು ಉಪ್ಪಿಟ್ಟು ಮಾಡ್ಯಾರ ಗೋಳಿ ಕೊಟ್ಟಾರ ಸ್ವಲ್ಪ ಆರಾಮಾಗ್ಯದ ಗೋಳಿ ಕೊಟ್ಟಾರ ಒಂದು ಸ್ವಲ್ಪ ಮಾಡ್ಯಾರ ಗೋರ್ಮೆಂಟ್ ಚೀರಿ ಕೇಳಿದ್ರೆ ಅವ್ರಿಗೆ ನಾಳೆ ಪಪ್ಪ ಬಾ ಫ್ರೆಂಡ್ಸ ಉಪ್ಪಿಟ್ಟು ತಯಾರಾಗ್ಯದ ರೆಡಿ ಉಪ್ಪಿಟ್ಟು ಪ್ಲೇಟ್ನ ಹಾಕೊಂಡ್ರ ಇದು ಮಜ್ಜಿಗೆ ಮಾಡ್ಕೊಂಡ್ರ ನೋಡ್ರಿ ಉಪ್ಪಿಟ್ಟು ಜೋಡಿ ಮಜ್ಜಿಗೆ ಐತೆ ನೋಡ್ರಿ ಪಾರ್ಗೊಳದು ಏನು ಸ್ಪೆಷಲ್ ಅತ್ತಿನ ಊಟ ಏಯ್ ನಿಮ್ಮ ಮಜ್ಜಿಗೆ ಕುಡಿತ ನೋಡ್ರಿ ಮಜ್ಜಿಗೆ ಕುಡಿಬೇಡ ಉಣು ನಿಮಗೆ ಅದಟ್ಟೆಲ್ಲ ಮಜ್ಜಿಗೆ ವಿರಾಜ ನಾವೇನು ಉಣಲ್ಲ ನಿಮಗೆ ಅಲ್ಲಿ ಸೇವ್ ತೊಗೊಂಡು ಬಾ ನಮಗೆ ಬರೀ ಪಿಶ್ ಒಂದು ಹೋಗ್ತೀವಿ ಮತ್ತು ಮಜ್ಜಿಗೆ ಬೆಳ್ಳುಳ್ಳಿ ಹಾಕಿ ಮಾಡಿ ಚಲೋ ಥೋಡನೆ ಕುಟ್ಟಾರಿ ಆಜಿ ನಂತ ಬಂದು ಮಾಡ್ರಿ ಬೆಳ್ಳುಳ್ಳಿ ಪೂಜಿನಿ ಅಂತ ಮಸ್ತ್ ಆಗ್ಯದ ಏಯ್ ಖರ್ಚೋತಿ ಮತ್ತೆ ಪಪ್ಪ ಮಮ್ಮಿಗೆ ಅದ ಇದು ₹5 ಚಟಾಕ ಅದ ₹5 ಚಟಾಕ ನೋಡಲ್ಲ ನೋಡಲ್ಲ ವಿರಾಜ್ ಜ್ಯೂಸ್ ನಂದ ಏಯ್ ವಿರಾಜ್ ಥೋಡೆ ಥೋಡೆ ಹಚ್ಕೋ ಆನೆ ಕೊಡಲ್ಲ ಯಾಕೆ ಮಸ್ತಾಗಿ ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಮಾಡ್ಯಾರ ತಿಂತೇವೆ ನೋಡ್ರಿ ಈಗ ಸೇವ್ ಹಾಕೋಬೇಕು ಮಂಗರ್ರಿ ಮತ್ತೆ ರಾತ್ರಿ ಉಣಾಗ್ರಿ ಪಾರ್ಗಳು ಕೊಡ್ತಾರೆ ರಾತ್ರಿ ಅವ್ರಿಗೆ ಭೀ ತಿನ್ಸಲ್ಲ ಬಟ್ ಮದುವೆ ತಂದಿಟ್ರೆ ಅದಕ್ಕೆ ಮಾಡಿಬಿಟ್ಟಿರ್ತಿಲ್ಲ ಹೌದೌದು ಬರ್ಚಾಗ ಮೊಸರು ನೋಡ್ರಿ ಚಮಚ ತೊಗೊಂಡು ಹೋಗಿ ಒಳಗಿಂದ ಇಲ್ರಿ ಅದಲ್ಲ